ಹೇಳಿ ಸರ್. ನಮಸ್ಕಾರ. ನಾನು ಶಶಿಕಾಂತ್ ಕಶ್ಯಪ ಬಿಜವಾಡ ಅಂತೇಳಿ ನಿಸರ್ಗ ಫೌಂಡೇಶನ್ ಅಧ್ಯಕ್ಷ ಮತ್ತು ಮೇಲಾಗಿ ಈ ಒಂದು ವಾರ್ಡಿನ ಮಹಾನಗರ ಪಾಲಿಕೆ ನನ್ನ ಧರ್ಮಪತ್ನಿ ಇರೋದ್ರಿಂದ ನಿಮ್ಮ ವಾರ್ಡ್ಲಿಂದ ಮತ್ತೆ ಏನೇನು ಕ್ಷೇತ್ರ ಏನೇನು ಇದು ಮಾಡಬೇಕು? ಇವಾಗ ಆಲ್ರೆಡಿ ನನ್ನ ವಾರ್ಡ್ನಲ್ಲಿ ತಾವೆಲ್ಲ ನೋಡ್ಬೋದು, ಸುಮಾರು ಒಂದು 2-2.5 ಫುಟ್ ನಾನು ರೋಡ್ ಮಾಡಿದ್ದೇನೆ. ಆಮ್ಯಾಗ ಈಗ ನಾವೇನು ನಿಂತೀವಲ್ಲ ಸಮುದಾಯ ಭವನ, ಸುಮಾರು ಒಂದು 21 ವರ್ಷದ ಸಮುದಾಯ ಭವನ ಇದೆ. ಈ ಸಮುದಾಯ ಭವನ ಕೂಡ ನಾನು ನಮ್ಮ ಮಾನ್ಯ MP ಸಾಹೇಬ್ ಜೋಶಿ ಅವ್ರಿಗೆ ಹೇಳಿದ್ದೇನೆ, ಈ ಆಫ್ಟರ್ ಇಲೆಕ್ಷನ್ ಆದ್ಮೇಲೆ ಕೋಡ್ ಆಫ್ ಕಂಡಕ್ಟ್ ಇದೆ, ಯಾವುದು ಪ್ರೊನೌನ್ಸ್ ಮಾಡಕ್ ಆಗುದಿಲ್ಲ. ಸೊ ಇದೆಲ್ಲ ಮುಗಿದ ನಂತರ ಅದನ್ನ ಇಲ್ಲಿ ಅಂತ ಹಿರಿಯರನ್ನ, ಈಗ ನಮ್ಮ ಕೊಲ್ಲರ್ಪಲ್ಲಿ ಹಿರಿಯರನ್ನ ಕರ್ಕೊಂಡ್ ಪಾಪ ಅದೇನು ನೀಡ್ ಐತಿ, ಅವ್ರಿಗೆ ಏನು ಅವಶ್ಯಕತೆ ಐತಿ ಅದನ್ನ ಮಾಡ್ಕೊಡ್ತೇನೆ ಅಂತ ಅವರು ಸ್ವಲ್ಪ ನಮ್ಗೆ ಸಹಾಯ ಹಸ್ತ ಹೇಳಿದಾರೆ ಸರ್. ಇದ್ರ ಜೊತೆಗೆ ಈಗ ಆಲ್ರೆಡಿ ತಾವೆಲ್ಲ ನೋಡ್ಬೋದು, ಸುಮಾರು ಒಂದು 40 ಲಕ್ಷ ರೂಪಾಯಿ ಘಟಕ ಹೋಗಿದ್ದೀನಿ ಸರ್. ಕೋಡ್ ಆಫ್ ಕಂಡಕ್ಟ್ ಬಿಫೋರ್ ನಾನು ಉದ್ಘಾಟನೆ ಮಾಡಿದ್ದೇನೆ. ವರ್ಕ್ ಪ್ರಾರಂಭ ಇದೆ. ಶಾಂತಿನಿಕೇತನ, ವೀರಾಪೂರ್ಣಿ, ಕೊಲ್ಲರ್ಪಲ್ಲಿ, ಸಂಕೇರಿ ಹಾಗೂ ನಮ್ಮ ಕರ್ಕಂಡವರ್ಕಲ್ಲ ಮತ್ತು ಮೆಹಬೂಬ್ನಗರ, ಲಾಸ್ಟ್ ಕೊನೆಗೆ KV ನಗರ, ಇಲ್ಲೆಲ್ಲ ಒಂದು 40 ಲಕ್ಷ ಡಿವೈಡೆಡ್ ಮಾಡಿದ್ದೇನೆ ಸರ್ ಅದನ್ನ. ಮತ್ತು ಇದಲ್ಲದೆ ಸುಮಾರು ಒಂದು 25 ಲಕ್ಷ ರೂಪಾಯಿ ನಾನು CC ಕ್ಯಾಮ್ರಾ ಹಾಕಿದ್ದೇನೆ ಸರ್. ಇವತ್ತಿನ ಮಠ ನಮ್ಮ ಭಾಗದಲ್ಲಿ CC ಕ್ಯಾಮ್ರಾ ಇದ್ದಿದ್ದಿಲ್ಲ. ಇವತ್ತಿನ ಮಠ ಇತ್ತೇನ್ರವಾ CC ಕ್ಯಾಮ್ರಾ ಇದ್ದಿದ್ದಿಲ್ಲ. CC ಕ್ಯಾಮ್ರಾ ಹಾಕಿದೆ ಅಂತ ಕಳ್ತನ ಮತ್ತು ಅಂತಿಂತವ ಅಫೆನ್ಸ್ ಯಾವುದು ನಡೀತಾ ಇಲ್ಲ ಸರ್. ಒಂದು 3ನೇ ಕಣ್ಣು ಅಂತ ಬರುತ್ತೆ. ಸೊ ಅದನ್ನು ಒಂದು ಮಾಡಿಕೊಟ್ಟಿದ್ದೇನೆ. ಇನ್ನೂ ಅನೇಕ ಹಲವಾರು ಯೋಜನೆಗಳಿದಾವೆ ಸರ್. ಇವಾಗ ಏನಾಗಿದೆ, ಫಂಡ್ ನನಗೆ ಜೋಶಿ ಸಾಹೇಬ್ ಬಿಟ್ಟು ಬೇರೆ ಅವ್ರು ಫಂಡ್ ಕೊಟ್ಟಿಲ್ಲ. ಸೊ ಅವ್ರು ಕೊಟ್ಟಂತ ಫಂಡಿನಲ್ಲೇ ನಾನು ಎಷ್ಟು ಹಾಕಿದ ಅಷ್ಟು ವರ್ಕ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಸಾಕಷ್ಟು ಯುಜಿಟಿ ಸಮಸ್ಯೆ ಇತ್ತು ಸರ್. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಕಡೆ ಬಲಗಡೆಲ್ಲ ಇದು ಸರ್ಕಾರಿ ಪೈಖಾನೆ ಸರ್. ಸರ್ಕಾರಿ ಪೈಖಾನೆ, ಈ ಒಂದು ಪೈಖಾನಿಗೆ ಇಡೀ ನಮ್ಮ ಏರಿಯಾ ಜನರು ಹೋಗ್ಬೇಕಾಗಿತ್ತು. ಈಗ ಬರ್ತಾ ಅವ್ರಿಗೆಲ್ಲ ನಾನು ಯುಜಿಟಿ ಲೈನ್ ಹಾಕಿಸ್ಕೊಟ್ಟಿದ್ದೇನೆ ಸರ್. ಎಲ್ಲ ಸಾಕಷ್ಟು ನೋಡ್ಬೋದು, ಬಲಿ ಸಣ್ಣ ಅವರೆಲ್ಲ ನಮ್ಮೊಂದು ಪೈಖಾನೆಗಳನ್ನ ಅಂದ್ರೆ ಟಾಯ್ಲೆಟ್ಗಳನ್ನ ನಮ್ಮ ಒಂದು ಮಹಾನಗರ ಪಾಲಿಕೆಯ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಸ್ಪತ್ರೆಯಲ್ಲಿ ಅದನ್ನ ಎಲ್ಲರೂ ಮನೆಗೆ ಹೋಗಿ ಶೌಚಾಲಯ ಮಾಡ್ಕೊಂಡಿದ್ದಾರೆ ಸರ್. ಅವ್ರಿಗೆ 10ರಿಂದ 12 ಸಾವಿರ ರೂಪಾಯಿ ನಾವು ಅದನ್ನ ನಮ್ಮ ಕೇಂದ್ರ ಸರ್ಕಾರದ ಸಹಾಯದಿಂದ, ಮಹಾನಗರ ಪಾಲಿಕೆಯ ಸಹಯೋಗದಿಂದ ಅವ್ರಿಗೆ ನಾವು ಕೊಡಿಸಿದ್ದೇವೆ ಸರ್. ಈಗ ಅದೆಲ್ಲ ಯೋಜನೆ ನೀವು ತರ್ತಾ ಇದ್ದೀರಾ ಸರ್. ಈಗ ಪ್ರಹ್ಲಾದ್ ಜೋಶಿ ಅವರು ಗೆದ್ದು ಬರಲಿಲ್ಲ ಅಂತ ಹೇಳಿದ್ರೆ ಹೇಗೆ ಸರ್ ಮುಂದೆ? ಸರ್, ಅವರು ಗೆದ್ದು ಬರುದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಸರ್. ಯಾಕಂತಂದ್ರೆ ಅವರು ಸುಮಾರು 4 ಪೀಳಿಗೆ ಮುಗಿದು 5ನೇ ಪೀಳಿಗೆ ಕಾರ್ಯಾಡ್ತಾರೆ ಸರ್. 1ನೇ ಪೀಳಿಗೆನೂ ಏನೀಗ ನಾವು ಮಕ್ಕಳ ಸಣ್ಣದಾಗಿ ಬೆಳ್ಕೊಂಡು ಹೋಗ್ತೀವಿ, ಆ ರೀತಿ ಅವ್ರ ಅಭಿವೃದ್ಧಿ ಕಾರ್ಯಗಳನ್ನು ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಸರ್. ತಾವೆಲ್ಲ ನೋಡ್ಬೋದು, ಸ್ಮಾರ್ಟ್ ಸಿಟಿ ತರಕ ಅವ್ರದ್ದು ಒಂದು ಬಹಳ ದೊಡ್ಡ ಕೆಲಸ ಇದೆ. ಆಮ್ಯಾಗ ಸಾಕಷ್ಟು BRTS ಯೋಜನೆ ಇರ್ಬೋದು. ಮತ್ತು ಮೇಲಾಗಿ ನಿಮ್ದು ನಮ್ಮ ವಿಮಾನ ನಿಲ್ದಾಣದ ಏನಿದೆಲ್ಲ, ನಮ್ದು ವಿಮಾನ ನಿಲ್ದಾಣ ಐತೆ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವಿದ್ವಿ. ಇವಾಗ ಟರ್ಮಿನಲ್ 2 ಮಾಡಿದ್ರು. ಆಮೇಲೆ ಅದು ಏನಂತಾರೆ, ಕಾರ್ಗೋ ವಿಮಾನಸತೆಗೆಲ್ಲ ಬರ್ತಾ ಇದೆ ಕಮರ್ಷಿಯಲ್. ಮತ್ತು ಇದು ಇಂಟರ್ನ್ಯಾಷನಲ್ ವಿಮಾನನೂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಸಾಕಷ್ಟು ನಡೆದಿದೆ. ಮತ್ತು ನಮ್ಮ ಅತಿ ವಿಶ್ವದ ಉದ್ದನ ರೈಲ್ವೆ ಇದಕ್ಕೆ ಕಾರಣೀಭೂತರು ಅಂದ್ರೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರ ಅಂತ ಸರ್. ಇದನ್ನು ಹೊರತು ಈ ನಮ್ಮ ರಾಣಿ ಚೆನ್ನಮ್ಮ ಮೈದಾನದಿಂದ ಹಿಡ್ಕೊಂಡು ಅಪ್ ಟು ನಿಮ್ಗೆ ಇಲ್ಲಿ ಕಾರವಾರ ಬೈಪಾಸ್ ಮಠ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಸಾಕಷ್ಟು ಆಗ್ತಿತ್ತು, ಸಾಕಷ್ಟು ಜನರಿಗೆ ಅನಾನುಕೂಲ ಆಗ್ತಿತ್ತು. ಅದನ್ನು ತಾವು ನೋಡ್ಬೋದು. ಆಲ್ರೆಡಿ ಎಷ್ಟು ಅತಿ ಶೀಘ್ರದಲ್ಲಿ ಅಂದ್ರೆ ಅತಿ ವೇಗದಲ್ಲಿ ವರ್ಕ್ ನಡೆದಿದೆ. ಸಾಕಷ್ಟು ಅದನ್ನ ನೀವು ಫ್ಲೈಓವರ್ ಮಾಡ್ಕೊಂಡು ಆಲ್ರೆಡಿ ಇಲ್ಲಿಂದ ಚೆನ್ನಮ್ಮ ಸರ್ಕಲ್ ಹಿಡ್ಕೊಂಡು ನಮ್ಮ ಗೋಕುಲ್ ರಸ್ತೆ ಕೂಡುವಂಥದ್ದು ಆಗಿದೆ. ಚೆನ್ನಮ್ಮ ರಸ್ತೆ ಹಿಡ್ಕೊಂಡು ನಮ್ಮ ವಿದ್ಯಾನಗರ ಕೂಡುವಂಥ ರಸ್ತೆ ಆಗಿದೆ. ಚೆನ್ನಮ್ಮ ಸರ್ಕಲ್ ಹಿಡ್ಕೊಂಡು ಈ ಕಡೆ ಕಾರವಾರ ರೋಡ್ ಹೋಗುವಂಥದ್ದಾಗಿದೆ. ಚೆನ್ನಮ್ಮ ಸರ್ಕಲ್ ಹಿಡ್ಕೊಂಡು ಈ ಕಡೆ ನಮ್ದು PV ರೋಡಿಗೆ ಹೋಗುವಂಥದ್ದಾಗಿದೆ. ಇನ್ನೂ ಅನೇಕ ಹಲವಾರು ಯೋಜನೆಗಳನ್ನ ತಂದಿದ್ದಾರೆ ಸರ್. ಅದನ್ನ ಯೋಜನೆಗಳು ಹೇಳಾಕ್ಸ್ದಾಗ ನಮ್ಗೆ ಆಗುವ ಯೋಜನೆಗಳು ಇದಾವೆ. ಒಂದಿನ ನಿಮ್ಗೆ ಅದನ್ನ ಪಟ್ಟಿ ಸಮೇತ. ಈಗ ರೈತರ ಇದ್ರೊಳಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಜಾಸ್ತಿ ಬೆಂಬಲ ನೀಡ್ತಾ ಇದ್ದಾರೆ. ಅಕಸ್ಮಾತ್ ಕಾಂಗ್ರೆಸ್ ಪಾರ್ಟಿಗೆ ಬಂತಂದ್ರೆ ನಿಮ್ಮ ಬಂದಿದ್ದೆಲ್ಲ ಯೋಜನೆಗಳು ನೀವು ಇದು ಮಾಡಿದ್ದೆಲ್ಲ ಮುಂದೆ ಓಡಬೇಕಲ್ಲ, ನೀವು ನಿಮ್ಮ ಕೈಲಿಂದ ಆಗ್ಬೇಕಲ್ಲ, ಅದು ಯಾವ ಥರ ಮಾಡ್ತೀರಿ? ಈಗ ಕಾಂಗ್ರೆಸ್ ಪಾರ್ಟಿ ಬಂತು ಅನ್ನೋದೇನಿದೆ ಸರ್, ಇದು ಕನಸಿನ ಮಾತು ಸರ್ ನನ್ನ ಪ್ರಕಾರ. ಯಾಕಂತಂದ್ರೆ ಅವರು 70 ವರ್ಷ ಗಟ್ಟಲೆ ಸರ್ಕಾರವನ್ನು ಮಾಡಿ ಜನಪರ ಏನು ಯೋಜನೆಗಳು ತಗೊಂಡಾರ. ಈ 10 ವರ್ಷದಾಗ ಸನ್ಮಾನ್ಯ ಶ್ರೀ ಮೋದಿ ಸಾಹೇಬರು ಏನು ಯೋಜನೆಗಳು ತಗೊಂಡಾರ ಅನ್ನೋದು ಮೇಲ್ನೋಟಕ್ಕೆ ನಿಮ್ಗೆ ಕಾಣ್ತದೆ ಸರ್. ಇಡೀ ವಿಶ್ವ ನಮ್ಮ ದೇಶದ ಕಡೆ ತಿರುಗಿ ನೋಡುವಂತ ಒಂದು ಇವತ್ತಿನ ಕಾಲದಲ್ಲಿ ಇಡೀ ವಿಶ್ವ ನಮ್ಮ ವಿಶ್ವ ನಾಯಕನಾಗಿ ಮೋದಿಯವ್ರನ್ನ ಒಪ್ಕೊಳ್ಳುವಂತ ಸಮಯದಲ್ಲಿ ನಮ್ಮ ದೇಶದಿಂದ ನೀವು ವಿಚಾರ ಮಾಡ್ರಿ ಸರ್, ಎಷ್ಟು ಮಟ್ಟಿಗೆ ಪ್ರಗತಿ ಆಗಿದೆ ಅನ್ನೋದು. ಈಗ ಏರಿಕೆ ಹಾಲು ಸಣ್ಣ ಪುಟ್ಟ ಇರುವುದು. ಯಾಕಂತಂದ್ರೆ ಸಾಕಷ್ಟು ಯೋಜನೆಗಳನ್ನ ತರಬೇಕಾದ್ರೆ ಸಾಕಷ್ಟು ವಿಷಯಗಳನ್ನ ಒಂದಕ್ಕೊಂದು ನಾವು ಅದನ್ನ ಡೈವರ್ಟ್ ಮಾಡ್ಕೊಂಡು ಹೋಗಬೇಕಾಗಿದ್ದು ಒಂದು ಕಾಮನ್ ಪ್ರಕ್ರಿಯೆ. ಬೆಲೆ ಏರಿಕೆ ಅವಾಗಿಂದಕ್ಕೂ ಅವಾಗಿನ ಸರ್ಕಾರ ಅವ್ರ ರೀತಿ ಒಳಗೆ ನಮ್ಮ ರೇಷಿಯೋ ಎಷ್ಟು ಅದ್ರ ಪ್ರಕಾರ ಮಾಡಿದ್ವಿ. ಇವತ್ತಿನ ರೇಷಿಯೋ ಪ್ರಕಾರ ಇವಾಗ ಆಗಿದೆ. ಅದೇನು ದೊಡ್ಡ ವಿಷಯ ಸರ್. ಓಕೆ ಸರ್, ಥ್ಯಾಂಕ್ ಯು.